ಸತೀಶ್ ಜಾರಕಿಹೊಳಿ ಕೋಟೆಯಲ್ಲಿ ನಿಂತು ಅಬ್ಬರಿಸಿದ ರಮೇಶ್ ಕತ್ತಿ. ಇನ್ನು ಯಮಕನ ಮರಡಿ ಮತಕ್ಷೇತ್ರದಲ್ಲಿ ಹುಕ್ಕೇರಿ ಹುಲಿ. ಸತೀಶ್ ಜಾರಕಿಹೊಳಿ ಕೋಟೆಯಲ್ಲಿ ನಿಂತು ರಮೇಶ್ ಕತ್ತಿ ಅವರು ಅಬ್ಬರಿಸಿದ್ದಾರೆ. ಯಮಕನ ಮರಡಿ ಮತಕ್ಷೇತ್ರದಲ್ಲಿ ಹುಕ್ಕೇರಿ ಹುಲಿ ರಮೇಶ್ ಕತ್ತಿ ಅಬ್ಬರ. ಯಮಕನ ಮರಡಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಹುಕ್ಕೇರಿ ತಾಲೂಕಿನ ಭಾಗದಲ್ಲಿ ಕತ್ತಿ ಅಬ್ಬರ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಚುನಾವಣೆ ಸಂಬಂಧ ರಮೇಶ್ ಕತ್ತಿ ರಣಕಹಳಿಯನ್ನ ಮೊಳಗಿಸಿದ್ದಾರೆ. ಲೋಕಲ್ ಬಾರ್ಗೆ ದ್ರಷ್ಟೇ ಈಗಿನ ಶಾಸಕರನ್ನ ಸೋಲಿಸಲು ಸಾಧ್ಯ. ಕಾಲಿಗೆ ಚುಚ್ಚಿರೋ ನೆಗ್ಗಿನ ಮುಳ್ಳನ್ನ ತೆಗೆಯಲು ಒಂದಾಗಿ ಕೆಲಸ ಮಾಡಿ. ಗ್ರಾಮದ ಹಿರಿಕರು ಹೇಳುವವರನ್ನ ಸಾಮೂಹಿಕವಾಗಿ ಬೆಂಬಲಿಸಿ ಎಂಬ ಸಂದೇಶವನ್ನ ಕೊಟ್ಟಿದ್ದಾರೆ. ನಮ್ಮ ನಡುವೆಯೇ ತಂದಿಡುವ ಕೆಲಸ ಮಾಡ್ತಾರೆ, ಎಚ್ಚರದಿಂದ ಇರಿ. 2028ಕ್ಕೆ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಸೋಲಿಸಲು ರಮೇಶ್ ಕತ್ತಿ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಕೋಟೆಯಲ್ಲಿ ನಿಂತು ಅಬ್ಬರಿಸಿದ್ದಾರೆ. ಯಮಕನಮರಡಿ ಮತಕ್ಷೇತ್ರದಲ್ಲಿ ಹುಕ್ಕೇರಿ ಹುಲಿ ರಮೇಶ್ ಕತ್ತಿ ಅವರ ಅಬ್ಬರ ಕೂಡ ಜೋರಾಗಿತ್ತು. ಇನ್ನು ಸಾಕಷ್ಟು ಸಂದೇಶಗಳನ್ನ ಒಂದು ಮತಕ್ಷೇತ್ರದ ಜನರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಮಾತನಾಡಿದ್ದಾರೆ ನೋಡೋಣ. ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ತಾಲೂಕಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಅವೆಲ್ಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಒಳಗೆ ಹುಟ್ಟಿಸಿ, ನಮ್ಮಲ್ಲಿ ಹಳಿ ದ್ವೇಷಗಳನ್ನು ಹಾಕಿ, ನಮ್ಮ ಮನಸ್ಸನ್ನ ಕಲಕ ನೀರು ಮಾಡಿ, ನಮ್ಮಲ್ಲಿ ಬೆಂಕಿ ಹಚ್ಚುವ ಮುಖಾಂತರ ನಮ್ಮಲ್ಲಿ ಒಡಕು ಮಾಡಿ ನಮ್ಮ ವಿರುದ್ಧ ಇನ್ನೊಬ್ಬನ, ಅವನ ವಿರುದ್ಧ ಮತ್ತೊಬ್ಬನ ನಿಲ್ಲಿಸುವಂತ ಪ್ರಯತ್ನ ಆಗ್ತದೆ. ಅದಕ್ಕೆ ದಯಮಾಡಿ ನಾನು ಇವತ್ತು ಪರಕೇಟಿ ಗ್ರಾಮದ ಎಲ್ಲಾ ಗುರುಹಿರಿಯರಲ್ಲಿ, ಎಲ್ಲಾ ಮತದಾರರಲ್ಲಿ, ಎಲ್ಲಾ ಮುಖಂಡರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗ್ರಾಮದ ಹಿರಿಯರಿಗೆ ಒಂದು ದಿವಸ ಗ್ರಾಮ ಪಂಚಾಯತಿ ಚುನಾವಣೆ ಇರಬಹುದು, ತಾಲೂಕಾ ಪಂಚಾಯತ್ ಚುನಾವಣೆ ಇರಬಹುದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರಬಹುದು. ಗ್ರಾಮದ ಹಿರಿಯರು ಏನ್ ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ನಾವು ನೀವೆಲ್ಲ ಭದ್ರಾದ್ರೆ ಮಾತ್ರ ಈ ಭಾಗದ ಶಾಸಕರನ್ನು ಬದಲು ಮಾಡಲಿಕ್ಕೆ ಶಕ್ತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಯಾಕಂದ್ರೆ ಮೊದಲು ನಾವು ಗ್ರಾಮ ಪಂಚಾಯತಿ ಮನೆಗೆತ್ತು ಮಾರುಗೆಲ್ಲು, ಹಿರಿಯರು ಹೇಳ್ತಾರೆ ಮನೆಗೆತ್ತು ಮಾರುಗೆಲ್ಲು ಅನ್ನೋ ದೃಷ್ಟಿ ಇವತ್ತು ದಿವಸ ಗ್ರಾಮ ಪಂಚಾಯತಿ ಗೆಲ್ಲಬೇಕು, ತಾಲೂಕಾ ಪಂಚಾಯತಿ ಗೆಲ್ಲಬೇಕು, ಅದ್ರ ನಂತರ ಇವತ್ತು ದಿವಸ ಜಿಲ್ಲಾ ಪಂಚಾಯತಿ ಗೆಲ್ಲಬೇಕು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ಮೊದಲಿನಿಂದಲೂ ಕೂಡ ಈ ಒಂದು ವಾರ್ ನಡೀತಾ ಇದೆ. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ಕೋಟೆಯಲ್ಲಿ ರಮೇಶ್ ಕತ್ತಿ ಅವರು ಅಬ್ಬರಿಸಿದ್ದಾರೆ. ಜೊತೆಗೆ ಲೋಕಲ್ ವಾರನ್ನ ಗೆಲ್ಲಲೇಬೇಕು ಅಂತ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ? ಖಂಡಿತ ಸಹಿತ ಏನಂತಂದ್ರೆ ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ವರ್ಸಸ್ ಸತೀಶ್ ಜಾರಕಿಹೊಳಿ ವಾಕ್ ಸಮರ ಇದೀಗ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಇವಾಗ ರಮೇಶ್ ಕತ್ತಿ ಕೋಟೆಗೆ ಏನು ಸತೀಶ್ ಜಾರಕಿಹೊಳಿ ಅವರು ಇವಾಗ ನುಗ್ಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಸಹಕಾರ ಕ್ಷೇತ್ರದಲ್ಲಿ. ಅಲ್ಲಿಂದ ರಮೇಶ್ ಕತ್ತಿ ಮತ್ತು ಜಾರಕಿಹೊಳಿ ಬ್ರದರ್ಸ್ ಗಳ ನಡುವೆ ಒಂದು ಪೈಪೋಟಿ ಸಹ ಒಂದು ಏರ್ಪಟ್ಟುವಂಥದ್ದು. ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ಕ್ಷೇತ್ರದಲ್ಲಿ ಹೇಗಾದ್ರೂ ಮಾಡಿ ನಾವು ಹಿಡಿತವನ್ನ ಸಾಧಿಸ್ಬೇಕಂತ ಹೇಳಿ ಈಗ ರಮೇಶ್ ಕತ್ತಿ ಸಹ ಇಲ್ಲಿ ಪರಮನ ಸಹ ತೊಟ್ಟಿರುವಂತದ್ದು. ಈ ಮುಂಬರುವ ಅಂತಂದ್ರೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ನಾವು ಹುಕ್ಕೇರಿ ತಾಲೂಕಿನ ಜನರು ಎಲ್ಲರೂ ಸಹ ಒಗ್ಗಟ್ಟಿನಿಂದ ಇಲ್ಲಿ ಕೆಲಸವನ್ನ ಮಾಡೋಣ. ಈ ಒಂದು ಕೆಲಸವನ್ನು ಮಾಡಿ ನಾವು ಇಲ್ಲಿ ಜಯವನ್ನು ಗಳಿಸಿದ್ರೆ ಮುಂದಿನ ಬರುವಂತ 2028ರ ಚುನಾವಣೆಯಲ್ಲಿ ನಮಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಹೊರಗಿನವರು ಏನು ಹುಕ್ಕೇರಿ ಕ್ಷೇತ್ರದಲ್ಲಿ ಏನು ಆಡಳಿತ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡಿದ್ರು, ಆ ಪ್ಲಾನ್ ಅನ್ನು ಸಹ ಇಲ್ಲಿ ಹೊರಗೆ ಹಾಕಲಾಗುತ್ತೆ. ಇದಷ್ಟೇ ಅಲ್ಲದೆ 2028ರಲ್ಲಿ ಯಮಕನಮರಡಿ ಕ್ಷೇತ್ರದಲ್ಲಿ ನಿಂತ್ಕೊಂಡು ಇಲ್ಲಿ ರಮೇಶ್ ಕತ್ತಿ ಅವರು ಸಹ ವಾಗ್ದಾಳಿ ಸಹ ನಡೆಸಿರುವಂತದ್ದು. ಸತೀಶ್ ಜಾರಕಿಹೊಳಿ ಅವರನ್ನ ಹೇಗಾದ್ರೂ ಮಾಡಿ 2028ರಲ್ಲಿ ಸೋತ್ರೆ ಅಂದ್ರೆ ಸೋಲ್ಸಕ್ಕೆ ಸಹ ಎಲ್ಲಾ ರೀತಿಯ ಒಗ್ಗಟ್ಟಿನ ತಂತ್ರವನ್ನು ಸಹ ಇಲ್ಲಿ ರೂಪಿಸ್ತಾ ಇರುವಂತದ್ದು. 2023ರಲ್ಲಿ ಏನು ವಿಧಾನಸಭಾ ಚುನಾವಣೆಯಲ್ಲಿ ನಡೆಯಿತು. ಈ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಸ್ಪರ್ಧಿಸಿರುವಂತಹ ಮಾರುತಿ ಆಗಿರ್ಬೋದು, ಬಸವರಾಜ್ ಹಿಂದ್ರಿ ಅವರು, ನೀವಿಬ್ರು ಸಹ ಇಲ್ಲಿ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿದ್ರೆ ನೀವು ಇಬ್ಬರಲ್ಲಿ ಒಬ್ಬರು ಶಾಸಕರಾಗ್ತೀರಿ. ಅವಾಗ ನಮ್ಮ ಹುಕ್ಕೇರಿ ಜನ ಎದೆ ತಟ್ಕೊಂಡು ಹೇಳ್ತಾರೆ ಏನಂತಂದ್ರೆ ನಮ್ಮವರೊಬ್ಬರು ಶಾಸಕರಾದರು ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತಾರೆ ಅಂತ ಹೇಳೋದ್ರ ಮುಖಾಂತರ ಸತೀಶ್ ಜಾರಕಿಹೊಳಿ ವಿರುದ್ಧ ಪರೋಕ್ಷವಾಗಿ ಇಲ್ಲಿ ರಮೇಶ್ ಕತ್ತಿ ವಾಗ್ದಾಳಿ ನಡೆಸೋದ್ರ ಮುಖಾಂತರ ಸತೀಶ್ ಜಾರಕಿಹೊಳಿ ಅವರನ್ನ ಸೋಲಿಸೋದಕ್ಕೆ ಇಲ್ಲಿ ಪಣವನ್ನು ಸಹ ತೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.